ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಸಿಗಾಟೋಕ ಲೀವ್ ಸ್ಪಾಟ್ ಎಂಬ ಒಂದು ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಾಳೆಯಲ್ಲಿ ಅತಿ ಹೆಚ್ಚಾಗಿ ಬರುತ್ತದೆ. ಇದು ರೋಗ ಇನಿಷಿಯಲ್ ಆಗಿ ಹೆಂಗೆ ಕಾಣಿಸುತ್ತೆ ಅಂತಂದರೆ, ಕಂದು ಬಣ್ಣದ ಚಿಕ್ಕೆಗಳು ಕಾಣಿಸ್ಕೊಳ್ತವೆ. ಆಮೇಲೆ ಅದ್ರ ಸುತ್ತ ಹಳದಿ ಕಲರ್ ಇರ್ತದೆ. ನಾವು ರೋಗದ ಒಂದು ಸ್ವಲ್ಪ ಜೂಮ್ ಮಾಡಿ ನೋಡಿದಾಗ ಹೆಂಗೆ ಕಾಣಿಸುತ್ತೆ ಅಂದರೆ, ಅದರೊಳಗಡೆ ರಿಂಗ್ ಥರ ಕಾಣಿಸುತ್ತೆ. ಗ್ರ್ಯಾಜುವಲ್ ಆಗಿ ಏನಾಗುತ್ತೆ ಅಂದರೆ, ಆ ರೋಗದ ಚಿಕ್ಕೆಗಳು ತುಂಬ ದೊಡ್ಡದಾಗುತ್ತೆ. ದೊಡ್ಡದಾದಾಗ ಎಲೆಗಳೆಲ್ಲ ಪೂರ್ತಿ ಹಳದಿ ಕಲರ್ ಆಗಿ ಇಡೀ ಎಲೆ ಏನಾಗುತ್ತೆ ಅಂದರೆ ಪೂರ್ತಿ ಸತ್ತೋಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸತ್ತಿರುವಂಥ ಎಲೆಗಳು ಇಲ್ಲಿ ನೋಡ್ಬೋದು, ಈ ಥರ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಬಾಳೆಯಲ್ಲಿ ಇಳುವರಿ ತುಂಬ ಕಡಿಮೆ ಆಗ್ತದೆ. ಇದನ್ನು ನಾವು ಇನಿಷಿಯಲ್ ಸ್ಟೇಜಲ್ಲಿನೇ ಐಡೆಂಟಿಫೈ ಮಾಡಿ ಇದಕ್ಕೆ ಸೂಕ್ತವಾದ ಔಷಧಿಗಳನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಇದನ್ನು ನಾವು ತಡೆಗಟ್ಬೋದು. ಈ ರೋಗ ಬಂದಾಗ ಏನಾಗುತ್ತೆ ಅಂದರೆ, ಎಲೆಗಳು ಹಳದಿ ಆದಾಗ ಫೋಟೋಸಿಂಥಸಿಸ್ ಅಂತ ಕರಿತೀವಿ ನಾವು, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ತುಂಬ ಕಮ್ಮಿ ಆಗ್ತದೆ. ಅದರಿಂದ ಗೊನೆಗಳ ಸೈಜು ಮತ್ತು ತೂಕ ಎಲ್ಲ ತುಂಬ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಇದನ್ನು ಇನಿಷಿಯಲ್ ಸ್ಟೇಜಲ್ಲಿನೇ ನಾವು ಕಂಟ್ರೋಲ್ ಮಾಡಿದರೆ ರೋಗನೂ ಕಂಟ್ರೋಲ್ ಮಾಡ್ಬೋದು, ಅದರ ಜೊತೆಗೆ ಒಳ್ಳೆ ಇಳುವರಿನೂ ನಾವು ತೊಗೋಬೋದು. ಈ ರೋಗ ಹೆಂಗೆ ಬರುತ್ತೆ ಅಂದರೆ, ನಮ್ಮ ಪಕ್ಕದ ಜಮೀನಲ್ಲಿ ನಾವು ಸಿಗಾಟೋಕನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಅಲ್ಲಿಂದ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಇದನ್ನು ಇನಿಷಿಯಲ್ ಸ್ಟೇಜಲ್ಲಿ ಕಂಟ್ರೋಲ್ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.